ವೆಲ್ಕಮ್ ಟು ಮಾಣಿಕ್ಯ ಸ್ಟುಡಿಯೋಸ್. ನಮಸ್ತೆ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಪುಣ್ಯಕ್ಷೇತ್ರ ಮುಲ್ಕಟ್ಟಮ್ಮ ದೇವಸ್ಥಾನ ಹಾಸನ ಮತ್ತು ಕುಣಿಗಲ್ ರಸ್ತೆ ಮುಖಾಂತರ ಮರೂರ್ ಹ್ಯಾಂಡ್ ಪೋಸ್ಟಿಂದ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರುಗಿದ್ರೆ ಸಿಗುತ್ತೆ. ಇದು ಒಂದು ತೋಟದ ಒಳಗಡೆ ಈ ದೇವಸ್ಥಾನ ಇದೆ. ಭಾಳ ಚಿಕ್ಕದಾಗಿದೆ ಈ ದೇವಸ್ಥಾನ, ಏನು ತುಂಬ ದೊಡ್ಡದಲ್ಲ, ಆದರೆ ತುಂಬ ಶಕ್ತಿಯುತವಾದ ದೇವಸ್ಥಾನ. ಇಲ್ಲಿ ಮುಲ್ಕಟ್ಟಮ್ಮ, ಹೊಳೆಚೌಡಮ್ಮ ಮತ್ತು ಉರಿಮಾರಿಯಮ್ಮ ಅಂತ ಮೂರು ದೇವರುಗಳು ಈ ದೇವಸ್ಥಾನದೊಳಗಡೆ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲಿ ಭಾನುವಾರ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಯಾವಾಗಲೂ ಈ ಥರ ಜನಗಳು ಬರ್ತಾರೆ. ಇಲ್ಲಿ ಎಲ್ಲರೂ ಅಡುಗೆ ಮಾಡ್ತಾರೆ ಮತ್ತು ತಂಬಿಟ್ಟು ಆರತಿ ಪ್ರಸಾದ ಮಾಡ್ತಾರೆ, ಪೂಜೆಗಳನ್ನ ಮಾಡಿಸ್ಕೋತಾರೆ, ಹರಕೆಗಳನ್ನ ಬೇಡಿಕೆಗಳನ್ನ ತೊಗೊಂಡೋಗ್ತಾರೆ. ಹುಷಾರಿಲ್ಲದೆ ಇರೋರು ಮತ್ತು ಅನಾರೋಗ್ಯದ ಪೀಡಿತರು ಪ್ರತಿಯೊಬ್ಬರೂ ಸಹ ಇಲ್ಲಿ ಬಂದು ಬೇಡ್ಕೋತಾರೆ. ಅವರಿಗೆ ಒಳ್ಳೇದಾದಮೇಲೆ ಈ ರೀತಿ ಬಂದು ಹರಕೆನ ತೀರಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಕುರಿ ಬಲಿ ಕೊಡ್ತಾರೆ ಮತ್ತು ಕೋಳಿಗಳನ್ನು ಬಲಿ ಕೊಡ್ತಾರೆ ಮತ್ತು ಮಳ್ಳಕ್ಕಿ, ಸೀರೆ ಎಲ್ಲವನ್ನು ಕೊಡ್ತಾರೆ. ನೋಡಿ, ದೇವಿಗೆ ಮಂಗಳಾರತಿ ಆಗ್ತಾ ಇದೆ. ಚಿಕ್ಕ ಗುಡಿ ಆದ್ರೂ ಭಕ್ತಾದಿಗಳ ಇಲ್ಲಿ ತುಂಬ ಜನ ಬರ್ತಾರೆ. ಟಿಗಳಲ್ಲಿ ಬರ್ತಾರೆ, ಕಾರ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಮಗುಗೆ ಇಲ್ಲೇ ಬಂದು ಮುಡಿ ಕೊಡ್ತಾರೆ, ತಲೆ ಕೂದಲು ತೆಗಿತಾರೆ. ತುಂಬ ಹರಕೆಗಳಿರುತ್ತೆ ಫ್ರೆಂಡ್ಸ್. ಎಲ್ಲ ರೀತಿಯಾದ ಹರಕೆನೂ ಮಾಡ್ಕೋತಾರೆ. ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ಕೊಡಿ. ಈ ಮುಲ್ಕಟ್ಟಮ್ಮ ಕ್ಷೇತ್ರ ತೋಟದ ಒಳಗಡೆ ಇರೋದ್ರಿಂದ ನಿಮಗೆ ಚಿಕ್ಕಮಗಳೂರಿನ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಂಥ ಅನುಭವ ನಿಮಗೆ ಆಗುತ್ತೆ. ಪುಣ್ಯಕ್ಷೇತ್ರ ನೋಡಿದಂಥ ಅನುಭವ ನಿಮಗೆ ಬರುತ್ತೆ. ನೋಡಿ, ಎಷ್ಟು ಗಾಡಿನಲ್ಲಿ ಬಂದಿದ್ದಾರೆ. ಒಂದು 50ರಿಂದ 60 ಕಾರಿದೆ. ಇದು ಮೊನ್ನೆ ಭಾನುವಾರ ನಾವು ದೇವಸ್ಥಾನಕ್ಕೆ ಹೋದಂಥ ನೋಡಿದಂಥ ದೃಶ್ಯ. ನೋಡಿ, ದೇವಿ ಒಳಗಡೆ ಗರ್ಭಗುಡಿಯಲ್ಲಿ 3 ದೇವರಿದ್ದಾರೆ ಫ್ರೆಂಡ್ಸ್. ಇದುವರೆಗೂ ತೋರಿಸಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.